ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ಇವರೇನು ಇವತ್ತು ಪಪ್ಪಳೆ ಗಿಡದ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೋತಾ ಇರ್ಬೋದು. ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ. ನೀವು ನೋಡ್ತಾ ಇದ್ದೀರಲ್ಲ ಪಪ್ಪಳೆ ಗಿಡದ ನಂಗೆ ಒಂದು ಎಲೆ ಮಾತ್ರ ಬೇಕು ನನಗೀಗ ನಾನು ಮಾಡುವ ರೆಸಿಪಿಗೆ. ನಾನೀಗ ಒಂದು ಕಟ್ ಮಾಡ್ಕೊಳ್ಬೇಕು ಒಂದು ಎಲೆನ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಪಪ್ಪಳೆ ಹಣ್ಣಿನ ವ್ಯಾಲ್ಯೂ ಏನಂತ. ತುಂಬ ಹೆಲ್ದಿ ಅದು ಕೂಡ. ಈ ಎಲೆ ಕೂಡ ತುಂಬ ಹೆಲ್ದಿ. ಹಾಗಾಗಿ ನಾನೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿ. ಈಗ ನನಗೆ ಮಾಡಲಿಕ್ಕೆ ರೆಸಿಪಿ ಏನು ಬೇಕಂತ ನಾನೊಂದು ಪಪ್ಪಳೆ ಎಲೆನ ತೊಗೊಂಡಿದ್ದಲ್ಲ, ಅದರಲ್ಲಿ ಕಾಲು ಭಾಗದ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ಹೊತ್ತೇನು ನೆನೆ ಹಾಕಬೇಕಂತಿಲ್ಲ. ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ 1 ಕಪ್ ಬೆಲ್ಲ, 1 ಕಪ್ ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿನ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹಸಿದು ಶೇಂಗಾ ತೊಗೊಂಡಿದ್ದೀನಿ 1 ಕಪ್. ಇದನ್ನು ಸ್ವಲ್ಪ ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಶೇಂಗಾ ಫ್ರೈ ಮಾಡೋಕ್ಕೋಸ್ಕರ ನಾನು ಬಂಡಿ ಇಟ್ಟಿದ್ದೀನಿ. ಬಂಡಿ ಕಾಯ್ತಾ ಇದೆ. ಶೇಂಗಾನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಅಂದರೆ ಇದನ್ನು ಫ್ರೈ ಆದಮೇಲೆ ಇದ್ರ ಸಿಪ್ಪೆ ತೆಕ್ಕೊಂಡೇ ಪೌಡ್ರ್ ಮಾಡಬೇಕು. ಸಿಪ್ಪೆ ಇರಬಾರ್ದು ಅಂತ ಅಷ್ಟೇ. ಚೆನ್ನಾಗಿ ಫ್ರೈ ಆಗಲಿ. ಏನಪ್ಪ ಇವರು ಏನು ಮಾಡ್ತಾ ಇರ್ಬೋದು ಪಪ್ಪಳೆ ಎಲೆಯಿಂದ ಅಂತ ಅಂದ್ಕೊಳ್ತಾ ಇರ್ಬೋದು ನೀವು. ಹೇಳ್ತೀನಿ ನಾನು ಏನು ಮಾಡ್ತೀನಿ ಅಂತ. ನೋಡಿ ಈಗ ಶೇಂಗಾ ಆಗಿದೆ, ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡು ಇದು ತಂಡ ಆದಮೇಲೆ ಅದು ಸಿಪ್ಪೆ ತೆಗಿಬೇಕು. ತಂಡ ಆದಮೇಲೆ ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಒಂಚೂರು ಪೌಡ್ರ್ ಮಾಡ್ಕೊಳ್ಬೇಕು, ಆಯಿತಾ. ನಾನಿಲ್ಲಿ ಮಾಡಲಿಕ್ಕೆ ಒಂದು ಬಂಡಿ ಇಟ್ಟಿದ್ದೀನಿ. ಬಂಡಿ ಕಾಯ್ತಾ ಇದೆ. ಇದಕ್ಕೆ ಇವಾಗ ನಾವು ಬೆಲ್ಲ ಹಾಕ್ಕೊಳ್ಬೇಕು. ನಾನು ಏನು 1 ಕಪ್ ಬೆಲ್ಲ ತೆಗೆದಿಟ್ಕೊಂಡಿದ್ದೆಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತೆಳು ಬೆಲ್ಲ ನೋಡ್ತಾ ಇರ್ಬೋದು ನೀವು. ತೆಳು ಬೆಲ್ಲ ಅಂದರೆ ಜೋನಿ ಬೆಲ್ಲ ಅಂತ ಹೇಳ್ತಾರಲ್ಲ ಅದೇ, ಅದನ್ನು ತಗೊತಾ ಇದ್ದೀನಿ. ಈಗ ಎಲ್ಲ ಕಡೆ ಡೆಂಗ್ಯೂ ಅಂತ ಕೇಳ್ತಾ ಇರ್ಬೋದು ನೀವು. ಹಾಗಾಗಿ ಮನೆಯಲ್ಲೇ ನಾವು ಈ ಥರದೆಲ್ಲ ಫುಡ್ಡನ್ನು ಮಾಡ್ಕೊಂಡು ತಿಂದರೆ ಡೆಂಗ್ಯೂ ಬರೋಕ್ಕಿಂತ ಮುಂಚೆ ನಾವು ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನಬೇಕು. ಬರಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಮಾಡ್ತಾ ಇರೋದು. ನೀವು ಮನೇಲಿ ಮಾಡ್ಕೊಳ್ಳಿ. ಈಗ ಬೆಲ್ಲ ಕರಗ್ತಾ ಇದೆ. ಈಗ ಜಸ್ಟ್ ಕರಗ್ತಾ ಇರುವಾಗಲೇ ನಾವು ಆ ಸೊಪ್ಪನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಪಪ್ಪಾಯ ಎಲೆಯ ಸೊಪ್ಪು, ಅದನ್ನು ನಾವೀಗ ಇದಕ್ಕೆ ಹಾಕ್ಕೊಳ್ಬೇಕು. ಬೆಲ್ಲ ಕರಗ್ತಿರುವಾಗಲೇ, ಜಸ್ಟ್ ಕರಗ್ತಿರುವಾಗಲೇ ಸಾಕು, ಅದನ್ನು ಹಾಕ್ಕೊಳ್ಬೇಕು. ಬೆಲ್ಲ ಫುಲ್ ಪಾಕ ಆದಮೇಲೆ ಹಾಕಬೇಕಂತ ಏನಿಲ್ಲ. ಯಾಕೆ ಅಂದರೆ ಅದರಲ್ಲಿ ಸ್ವಲ್ಪ ಘಾಟ್ ಇರುತ್ತೆ. ಅದು ಪಪ್ಪಳೆ ಎಲೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ಬೋದು ಅದು ಎಷ್ಟು ಘಾಟ್ ಇರುತ್ತೆ ಅಂತ. ಹಾಗಾಗಿ ನಾನು ಬೆಲ್ಲ ಕರಗ್ತಿರುವಾಗಲೇ ಆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೆಲ್ಲ ಅಂದರೆ ಸ್ವೀಟನ್ನು ಚೆನ್ನಾಗಿ ಹೀರ್ಕೊಳ್ಳಿ ಅಂತ, ಘಾಟ್ ಸ್ವಲ್ಪ ಹೋಗಲಿ ಅಂತ. ನೋಡ್ತಾ ಇದ್ದೀರಲ್ಲ ಈ ಥರದ್ದು. ಇದು ನಾನೀಗ ಉಂಡೆ ರೂಪದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಪಪ್ಪಳೆ ಎಲೆ ಹಾಕಿರೋದ್ರಿಂದ ನಮ್ಮ ದೇಹದಲ್ಲಿ ವೈಟ್ ಬ್ಲಡ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಹಾಗಾಗಿ ಕಾಲೇ ಎಲೆಯನ್ನು ತಿನ್ನಲಿಕ್ಕೆ ಕಷ್ಟ, ಅಥವಾ ರಸನ ಹಸಿದಾಗ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಈಗ ಶೇಂಗಾ ಏನನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೆಲ್ಲ ಮಿಕ್ಸಿಗೆ ಹಾಕಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಗಂಟಿಲ್ಲದೆ ಇರುವಾಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ನಾವು ಕೊಬ್ಬರಿ ತುರಿಯನ್ನು ಹಾಕೊಳ್ಳುವ. ಪಪ್ಪಳೆ ಎಲೆ ರಸದ ಬಗ್ಗೆ ಹೇಳ್ತಾ ಇದ್ದೆಲ್ಲ, ಡೆಂಗ್ಯೂ ಜ್ವರಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಡೆಂಗ್ಯೂ ಜ್ವರ ಅಂತಲೇ ಅಲ್ಲ, ಪ್ರತಿಯೊಂದು ಜ್ವರಕ್ಕೂ ಕೂಡ ದೇಹಕ್ಕೆ ತುಂಬ ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ಪಪ್ಪಳೆ ಹಣ್ಣಲ್ಲಾಗಿರ್ಬೋದು, ಪಪ್ಪಳೆ ಎಲೆಯ ರಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸೇವಿಸಿ ಅಂತ ಕೇಳ್ಕೊತೀನಿ ನಾನು. ಈಗ ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಹಾಕೊಳ್ಳುವ. 1 ಕಪ್ ಫುಲ್ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. ಮತ್ತು ಒಣ ಕೊಬ್ಬರಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿಯನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವ ಹದಕ್ಕೆ ಅಂತಂದರೆ ನಮಗೆ ಉಂಡೆ ಯಾವ ಹದಕ್ಕೆ ಬೇಕಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಉಂಡೆ ಎಷ್ಟು ಹದಕ್ಕೆ ಬೇಕಂತ ಹೇಳಿ. ಇಲ್ಲಿ ಆಲ್ಮೋಸ್ಟ್ ಆಗಿದೆ ಇದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಪ್ಪಳೆ ಎಲೆಯಿಂದ ಈ ಥರನೂ ರೆಸಿಪಿ ಮಾಡ್ಕೊಳ್ಬೋದು ಅಂತ. ಯಾಕೆಂದರೆ ಹಸಿ ತಿನ್ನಲಿಕ್ಕೆ ತುಂಬ ಕಷ್ಟ. ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟ, ನನಗೂ ಕೂಡ ಕಷ್ಟ, ದೊಡ್ಡವರಿಗೂ ಅದೊಂಥರ ತುಂಬ ಘಾಟ್ ಇರುತ್ತೆ. ಹಾಗಾಗಿ ಈ ಥರ ಸ್ವೀಟ್ ರೂಪದಲ್ಲಿ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಎಲ್ಲರಿಗೂ, ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು, ವಯಸ್ಸಾದರೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ಟ್ರೈ ಮಾಡಿ ನೋಡಿ. ನೀವು ಮಾಡಿ ನನಗೆ ಕೂಡ ಕಮೆಂಟ್ ಮಾಡಿ ಯಾವ ರೀತಿ
ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಪ್ಲೀಸ್ ಎಲ್ಲರೂ ಕೂಡ ಆದಷ್ಟು ಈ ಪಪ್ಪಳೆ ಹಣ್ಣನ್ನು, ಪಪ್ಪಳೆ ಎಲೆಯ ರಸವನ್ನು ಸೇವಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಡೆಂಗ್ಯೂ ಎಲ್ಲ ಕಡೆ ಹರಡ್ತಾ ಇದೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇದು ಆಗಿದೆ, ಒಂಚೂರು ಗಂಟಿಲ್ಲ. ಮತ್ತು ನೋಡ್ತಾ ಇದ್ದೀರ ಒಂಚೂರು ಪಾತ್ರೆಗೆ ನೋಡಿ ಒಂಚೂರು ಹಿಡ್ದಿಲ್ಲ, ಅದು ಕೆಳಭಾಗದಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ವಾ, ಸ್ವಲ್ಪ ತಣ್ಣಗಾದಮೇಲೆ ಉಂಡೆ ಕಟ್ಟುವ. ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಫುಲ್ ಸವರ್ತಾ ಇದ್ದೀನಿ. ಯಾಕೆಂದರೆ ಅದನ್ನು ಈ ಕಡೆ ಹಾಕಿದ ಮೇಲೆ ಪ್ಲೇಟಿಗೆ ಅಂಟಬಾರ್ದು ಅನ್ನೋ ಕಾರಣಕ್ಕಷ್ಟೇ, ಬೇರೆ ಏನಕ್ಕೂ ಇಲ್ಲ. ಇದನ್ನು ಸ್ವಲ್ಪ ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಉಂಡೆ ಕಟ್ಟುವ. ಬಿಸಿ ಬಿಸಿಯಾಗಿ ಉಂಡೆ ಕಟ್ಟಲಿಕ್ಕೆ ನನಗೂ ಕಷ್ಟ. ಕೆಲವರು ಬಿಸಿ ಬಿಸಿಯೇ ಇರುವಾಗಲೇ ಉಂಡೆ ಕಟ್ತಾರೆ, ಕಟ್ಟೋದಿಲ್ಲ ಅಂತ ಏನಲ್ಲ, ರೂಢಿ ಇದ್ದವರೆಲ್ಲ ಕಟ್ತಾರೆ. ನನಗೆ ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಆದಮೇಲೆ ಉಂಡೆ ಕಟ್ತೀನಿ. ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ, ಉಂಡೆ ಕಟ್ಟಲಿಕ್ಕೆ ಆಗುತ್ತೆ. ಅದು ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ನಾನು ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಉಂಡೆ ಕಟ್ಟಲಿಕ್ಕೆ. ನೋಡಿ, ಈ ಥರ ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ನೀವು ಬೇಕಾದರೆ ಉಂಡೆನಾದರೂ ಕಟ್ಬೋದು ಅಥವಾ ಕಟ್ ಮಾಡಿ ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬರ್ಫಿ ಟೈಪಲ್ಲೂ ಆಗ್ಬೋದು. ನಾನಿಲ್ಲಿ ಉಂಡೆ ರೂಪದಲ್ಲಿ ಕಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಇದು ತಣ್ಣಗಾಗಿದೆ. ನಾನೀಗ ಉಂಡೆ ಕಟ್ಟಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಉಂಡೆ ಕಟ್ಟಿದ್ದೀನಿ. ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.